ಹೃದಯದ ಆರೋಗ್ಯವನ್ನು ಕಾಪಾಡುವ 5 ಪ್ರಮುಖ ಪ್ರಾಣಾಯಾಮಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಹೃದಯದ ಆರೋಗ್ಯದ ಸಮಸ್ಯೆ ಬಂತು ಅಂದರೆ ಮನುಷ್ಯನ ಮರಣ, ದುರ್ಮರಣ. ಹೃದಯದ ಆರೋಗ್ಯದ ಸಮಸ್ಯೆಗಳೇ ಹಾಗೆ. ಯಾಕಂದರೆ ಹೃದಯನೇ ಜೀವ. ಹೃದಯ ಇಲ್ಲ ಅಂದರೆ ಜೀವ ಇಲ್ಲ. ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ಪ್ರಮುಖ 5 ಪ್ರಾಣಾಯಾಮಗಳು. 5 ಪ್ರಾಣಾಯಾಮಗಳನ್ನು ನೀವು ನಿರಂತರವಾಗಿ ಮಾಡಿದ್ರೆ ನಿಮಗೆ ಯಾವತ್ತೂ ಹೃದಯದ ಸಮಸ್ಯೆಗಳು ಬರೋದಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯವನ್ನು ಕಾಪಾಡುವ 5 ಪ್ರಮುಖ ಪ್ರಾಣಾಯಾಮಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಹೃದಯದ ಆರೋಗ್ಯದ ಸಮಸ್ಯೆ ಬಂತು ಅಂದರೆ ಮನುಷ್ಯನ ಮರಣ, ದುರ್ಮರಣ. ಹೃದಯದ ಆರೋಗ್ಯದ ಸಮಸ್ಯೆಗಳೇ ಹಾಗೆ. ಯಾಕಂದರೆ ಹೃದಯನೇ ಜೀವ. ಹೃದಯ ಇಲ್ಲ ಅಂದರೆ ಜೀವ ಇಲ್ಲ. ನಾವು ಜನ್ಮ ತಳೆದ ದಿನದಿಂದ ಹಿಡಿದು ನಮ್ಮ ಕೊನೆಯ ದಿನದವರೆಗೂ ನಿರಂತರವಾಗಿ ಕೆಲಸ ಮಾಡುವ ಒಂದು ಅಂಗವೇ ಹೃದಯ. ಆ ಹೃದಯದಲ್ಲಿ ಬ್ಲಾಕೇಜ್ಗಳಾಗ್ತವೆ, ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ, ಎನ್ಲಾರ್ಜ್ ಆಗುತ್ತೆ, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ಕಾರಣರಿ ಆರ್ಟರಿ ಡಿಸೀಸಸ್, ಇನ್ನೂ ನೂರಾರು ರೀತಿಯ ಹೃದಯದ ರೋಗಗಳು ಬರ್ತವೆ. ಅದಕ್ಕೆ ಹೃದಯವನ್ನು ಇಂಥವೆಲ್ಲ ಸಮಸ್ಯೆಗಳಿಂದ ನಾವು ಪಾರು ಮಾಡಲಿಕ್ಕೆ ನಾವೇನು ಮಾಡಬೇಕು? ದಿನಾಲು ಯೋಗ ಪ್ರಾಣಾಯಾಮನ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬೇಕು. ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನು ಬಿಡಬೇಕು. ದುಶ್ಚಟಗಳನ್ನು ಬಿಡಬೇಕು. ಬೆಳಗ್ಗೆ ಚಹಾ ಕಾಫಿ ಬದಲಾಗಿ ಕಷಾಯಗಳನ್ನು ಕುಡಿಬೇಕು. ಸಮಯಕ್ಕೆ ಸರಿಯಾಗಿ ರಾತ್ರಿ ಬೇಗ ಮಲಗಬೇಕು. 9 ಗಂಟೆ ಒಳಗಡೆ, ಬೆಳಗ್ಗೆ 4-5 ಗಂಟೆ ಒಳಗಡೆ ಏಳಬೇಕು. ಇವೆಲ್ಲ ಪ್ರಿಕಾಷನರಿ ಅಂಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೃದಯದ ಸಮಸ್ಯೆಗಳು ಬರೋದಿಲ್ಲ. ಈಗ ತಪ್ಪು ಮಾಡಿಬಿಟ್ಟಿದ್ದೀವಿ, ಸುಧಾರಿಸ್ಕೊಳ್ಳಿಕ್ಕೆ ನಾವೀಗ ಇಚ್ಛೆ ಪಟ್ಟಿದ್ದೀವಿ, ನಾವು ಸುಧಾರಿಸ್ಕೋತೀವಿ, ನಾವೆಲ್ಲ ಬದಲಾವಣೆ ಮಾಡ್ಕೋತೀವಿ. ಈಗ ಆಗಿರೋ ತಪ್ಪಿನಿಂದ ಆಗಿರುವ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ನಾವು ತಿಳಿಸ್ತೇವೆ. ಅಥವಾ ಸಮಸ್ಯೆನೇ ಬರಬಾರ್ದು ಹೃದಯದ ಸಮಸ್ಯೆ ಅಂದ್ರೂ ಕೂಡ ಈ ಪ್ರಾಣಾಯಾಮಗಳು ಉಪಯುಕ್ತವಾಗ್ತವೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇವುಗಳನ್ನ ಹೃದಯದ ಸಮಸ್ಯೆ ಇದ್ದವರು ಕೂಡ ಮಾಡ್ಬೋದು, ಹೃದಯದ ಸಮಸ್ಯೆ ಬರಬಾರ್ದು ಅನ್ನೋರು ಕೂಡ ಮಾಡ್ಬೋದು. ಹಾಗಿದ್ರೆ ಒಂದನೇ ಪ್ರಾಣಾಯಾಮ ಏನು? ಮೊದಲನೇ ಪ್ರಾಣಾಯಾಮ ಓಂಕಾರ ಪ್ರಾಣಾಯಾಮ. ಓಂಕಾರ ಪ್ರಾಣಾಯಾಮವನ್ನು ಮಾಡೋದು ಹೇಗೆ ಅಂದರೆ, ಕೈಲಿ ಜ್ಞಾನ ಮುದ್ರೆಯನ್ನು ಮಾಡ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಓಂಕಾರವನ್ನು ಉಚ್ಚಾರಣೆ ಮಾಡಿ. ಹೀಗೆ ಆಮೇಲೆ ಒಂದನೇ ಪ್ರಾಣಾಯಾಮ ಆಯಿತು. ಇನ್ನು ಎರಡನೇ ಪ್ರಾಣಾಯಾಮ ಏನು ಅಂತ ಹೇಳಿದ್ರೆ ಕಪಾಲಭಾತಿ. ಕಪಾಲಭಾತಿಯನ್ನು ಹೃದಯ ಮುದ್ರೆಯಲ್ಲಿ, ಇದಕ್ಕೆ ತೋರ್ಬೆರಳನ್ನು ಮಡಚಿ ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಸೇರಿಸಿದಾಗ ಹೃದಯ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಹೀಗೆ ಹೃದಯ ಸಮಸ್ಯೆ ಬಂದವರು ನಿಧಾನ ಮಾಡಬೇಕು. 5 ಸೆಕೆಂಡು, 3 ಸೆಕೆಂಡ್ಗೊಮ್ಮೆ. ಹೃದಯದ ಸಮಸ್ಯೆ ಇಲ್ಲ, ಮುಂದೆ ಬರಬಾರ್ದು ಅಂದು ಪ್ರಿವೆನ್ಷನ್ ಆಗಿ ಮಾಡೋರು ಸೆಕೆಂಡಿಗೆ ಒಂದ್ಸಲಿ ಮಾಡ್ಬೋದು. ಹೀಗೆ ಹೃದಯದ ಸಮಸ್ಯೆ ಇದ್ದವರು ನಿಧಾನ, ಹೃದಯದ ಸಮಸ್ಯೆ ಬರಬಾರ್ದು ಅಂತ ಪ್ರಿವೆನ್ಷನ್ ಮಾಡತಕ್ಕಂಥವ್ರು 1 ಸೆಕೆಂಡಿಗೆ ಒಂದ್ಸಲಿ ಅಭ್ಯಾಸ ಮಾಡ್ಬೋದು. ಇದು ಹೃದಯ ಮುದ್ರೆ. ಇದೇ ಹೃದಯ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ. 2 ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಿಡಬೇಕು. 3ನೇ ಬಾರಿ ತೆಗೆದುಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸ ಬಿಡಬೇಕು. ಎಡಭಾಗದಿಂದ ಶ್ವಾಸ ತೆಗೆದುಕೊಳ್ಳಿ, ಬಲಭಾಗದಿಂದ ಬಿಡಿ. ಬಲಭಾಗದಿಂದ ಶ್ವಾಸ ತೆಗೆದುಕೊಳ್ಳಿ, ಎಡಭಾಗದಿಂದ ಬಿಡಿ. ಹೀಗೆ
ಇದನ್ನು ಮಾಡಬೇಕು. ಈ ಅಭ್ಯಾಸವನ್ನು ನೀವು ನಿರಂತರವಾಗಿ ಏಕಾಗ್ರ ಚಿತ್ತದಿಂದ ಮಾಡಬೇಕು. ಇದಾದ ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮದ ನಂತರ ಮತ್ತೊಂದು ಪ್ರಾಣಾಯಾಮ, 1 ಓಂಕಾರ ಪ್ರಾಣಾಯಾಮ, 2 ಕಪಾಲಭಾತಿ, 3 ಅನುಲೋಮ ವಿಲೋಮ ಪ್ರಾಣಾಯಾಮ, 4ನೇದು ಉಜ್ಜಾಯಿ ಪ್ರಾಣಾಯಾಮ. ಇದನ್ನು ಹೇಗೆ ಮಾಡೋದು? ಇದೇ ಹೃದಯ ಮುದ್ರೆಯಲ್ಲಿ ಗಂಟ್ಲಲ್ಲಿ ಶಬ್ದ ಮಾಡ್ತಾ ಶ್ವಾಸ ತೆಗೆದುಕೊಳ್ಳೋದು. ಉಸಿರು ತಗೊಂಡು ಉಸಿರು ನುಂಗಿ ಮುಂದೆ ಬಾಗೋದು. ಜಾಸ್ತಿ ಹೋಲ್ಡ್ ಮಾಡಬಾರ್ದು. ಹೃದಯದ ಸಮಸ್ಯೆ ಇದ್ದವರು, ಇಲ್ಲ ಅಂದರೂ ಸ್ವಲ್ಪ ಹೋಲ್ಡ್ ಮಾಡ್ಬೋದು. ಆಮೇಲೆ ಕತ್ತನ್ನು ಮೇಲೆತ್ತಿ ಎಡಗಡೆಯಿಂದ ಉಸಿರನ್ನ ಬಿಡೋದು. ಉಜ್ಜಾಯಿ. ಇದು ನಮ್ಮ ಹಾರ್ಟ್ ಮಸಲ್ಸ್ಗಳಿಗೆ ಸ್ಟ್ರೆಂತನ್ನು ತುಂಬುತ್ತದೆ. ನರ್ವಸ್ ಸಿಸ್ಟಮಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 5ನೇ ಪ್ರಾಣಾಯಾಮ ಭ್ರಾಮರಿ. ಇದು ಸ್ಟ್ರೆಸ್ಸಿಂದ ಬರತಕ್ಕಂಥ ಹೃದಯಾಘಾತದ ಸಮಸ್ಯೆಗಳನ್ನು, ಹೃದಯದ ಬ್ಲಾಕೇಜಸ್ಗಳನ್ನು ತಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ರಿಲ್ಯಾಕ್ಸ್. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಮೊದಲು ಒಂದು 5 ನಿಮಿಷ ಓಂಕಾರ ಪ್ರಾಣಾಯಾಮವನ್ನು ಮಾಡೋದು. ಮಾಡಿದ ಮೇಲೆ 1 ನಿಮಿಷ ಮಗ್ನ ಕುತ್ಕೊಂಡ್ಬಿಡ್ಬೇಕು, ಗಮನಿಸ್ಬೇಕು. ಆಮೇಲೆ ಒಂದು 10 ನಿಮಿಷ ಕಪಾಲಭಾತಿ ಅಭ್ಯಾಸ ಮಾಡೋದು, 10-15 ನಿಮಿಷ. ಆಮೇಲೆ ಅದರಲ್ಲೇ 1-2 ನಿಮಿಷ ಧ್ಯಾನ ಮಾಡ್ತಾ ಇರಬೇಕು, ಮಗ್ನವಾಗಿ ಕುತ್ಕೋಬೇಕು. ಮತ್ತೆ ಪುನಃ 2 ನಿಮಿಷ ರೆಸ್ಟ್ ಕೊಟ್ಟ ಮೇಲೆ ಮತ್ತೆ ಒಂದು 15-20 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು. ಕಣ್ಣು ಮುಚ್ಚಿದರೆ ಪೂರ್ತಿ ಎಲ್ಲ ಪ್ರಾಣಾಯಾಮ ಮುಗಿಯೋರು ಕಣ್ಣು ತೆಗಿಬಾರ್ದು, ಮಗ್ನಾಗಿ ಮಾಡಬೇಕು, ಭಾಳ ಮಗ್ನತೆ ಇರಬೇಕು. ಅದಾದಮೇಲೆ ಅದು ಮಾಡಿದ ಮೇಲೆ ಏನು ಶರೀರದಲ್ಲಿ ಬದಲಾವಣೆ ಆಗಿದ್ದಾವೆ ಅನ್ನೋದನ್ನು ಗಮನಿಸ್ತಾ, ಹೃದಯದ ಮೇಲೆ ಗಮನ ಇಟ್ಟು, ಉಸಿರಾಟದ ಮೇಲೆ ಗಮನ ಇಟ್ಟು, ಅನುಲೋಮ ವಿಲೋಮ ಪ್ರಾಣಾಯಾಮ ನಂತರ ಮತ್ತೆ 2 ನಿಮಿಷ ರೆಸ್ಟ್ ಮಾಡಿ, ಮತ್ತೊಂದು 5 ನಿಮಿಷ ಉಜ್ಜಾಯಿ ಪ್ರಾಣಾಯಾಮ ಮಾಡಿ, ಕೊನೆಗೆ ಒಂದು 10 ನಿಮಿಷ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿ, ನೇರವಾಗಿ ಕೂತ್ಕೊಂಡು ಮತ್ತು ಶಿವಯೋಗ ಧ್ಯಾನವನ್ನು ಕೊನೆಗೊಂದು 15-20 ನಿಮಿಷ ಮಾಡಿದ್ರೆ ನಿಮ್ಮ ಶರೀರದ ಸರ್ಕೇಡಿಯನ್ ರಿದಮ್ ಬ್ಯಾಲೆನ್ಸ್ ಆಗುತ್ತೆ. ಶರೀರದಲ್ಲಿ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ಜಾಗೃತವಾಗುತ್ತೆ. ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗುತ್ತೆ, ತ್ರಿದೋಷಗಳು ಸಮತೋಲನವಾಗ್ತವೆ, ಸಪ್ತಧಾತುಗಳು ಕ್ರಿಯಾಶೀಲವಾಗ್ತವೆ, ಪಂಚಮಹಾಭೂತದಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು, ಸಮಸ್ಯೆಗಳು ದೂರವಾಗ್ತವೆ. ಇದರಿಂದ ಹೃದಯದ ಸಮಸ್ಯೆ ಶಾಶ್ವತವಾಗಿ ಬರದಂತೆ ಒಂದು ತಡೆಗಟ್ಟುವ ಶಕ್ತಿ ಶರೀರದಲ್ಲಿ ಸೃಷ್ಟಿಯಾಗುತ್ತೆ. ಬಂದಿದ್ದರೆ ಆ ಸಮಸ್ಯೆನೂ ಕೂಡ ಬಹಳ ಬೇಗ ನಿವಾರಣೆ ಆಗಲಿಕ್ಕೆ ಇದು ಉಪಯೋಗ ಆಗುತ್ತೆ. ಇದು ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ಪ್ರಮುಖ 5 ಪ್ರಾಣಾಯಾಮಗಳು. ಹೃದಯ ನಮ್ಮ ಜೀವನಕ್ಕೆ ಪ್ರಾಣ, ಹೃದಯಕ್ಕೆ ಪ್ರಾಣ ಈ 5 ಪ್ರಾಣಾಯಾಮಗಳು. ಹೃದಯದ ಪ್ರಾಣವನ್ನು ಉತ್ತೇಜನಗೊಳಿಸ್ತಕ್ಕಂಥ, ಪ್ರದೀಪನಗೊಳಿಸ್ತಕ್ಕಂಥ, ಕ್ರಿಯಾಶೀಲಗೊಳಿಸ್ತಕ್ಕಂಥ 5 ಪ್ರಾಣಾಯಾಮಗಳನ್ನು ನೀವು ನಿರಂತರವಾಗಿ ಮಾಡಿದ್ರೆ ನಿಮಗೆ ಯಾವತ್ತೂ ಹೃದಯದ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ದಿ ಬೆಸ್ಟ್ ಟಾನಿಕನ್ನು ಹೇಳ್ತೇನೆ ನಿಮಗೆ. ಈಗಾಗಲೇ ಹೃದಯದ ಸಮಸ್ಯೆ ಬಂದವರು, ಮುಂದೆ ಬರಬಾರ್ದಂದವರು ಇದನ್ನು ಮಾಡ್ಕೊಳ್ಳಿ. ಅರ್ಜುನ ಅಂತ ಕರೀತಾರೆ. ಅರ್ಜುನ ಚಕ್ಕೆನ ಹಿಂಗೆ ನಾವು ತೆಗೆದ್ರೆ ಹೃದಯದ ಮಾಂಸ ಯಾವ ಕಲರ್ ಇರ್ತದಲ್ಲ, ಯಾವ ರೀತಿ ಇರ್ತಲ್ಲ, ಅರ್ಜುನ ಚಕ್ಕೆ ಒಳಗಡೆನೂ ಕೂಡ ಅದೇ ರೀತಿ ಇರ್ತದೆ ಕಲರ್. ಅಷ್ಟು ಹೃದಯನ ಹೋಲ್ತದ. ಆ ಚಕ್ಕೆಯನ್ನು, ಒರಿಜಿನಲ್ ಚಕ್ಕೆ ಇರಬೇಕು, ಎಲ್ಲ ಡೂಪ್ಲಿಕೇಟ್ ಮಾರೋ ಜನ ಜಾಸ್ತಿ ಇದ್ದಾರೆ. ಒರಿಜಿನಲ್ ಅರ್ಜುನ ಚಕ್ಕೆ ನಮ್ಮ ಆಶ್ರಮದಲ್ಲಿ ಸಿಗುತ್ತೆ, ತರಿಸ್ಕೊಳ್ಳಿ. ಶಿಲಾಜಿತ್ ಮತ್ತು ಅರ್ಜುನ ಚಕ್ಕೆ ನಮ್ಮ ಆಶ್ರಮದಿಂದ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಔಷಧಿ ಸಿಗುತ್ತೆ. ತಾವು ಕೊರಿಯರ್ ಮೂಲಕ ತರಿಸ್ಕೊಂಡು ಬಳಸ್ಬೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದಂದರೆ, ಅರ್ಜುನದ ಚಕ್ಕೆಯ ಕ್ವಾತ ಚೂರ್ಣವನ್ನು 1 ಚಮಚ 2 ಲೋಟ ನೀರಿನಲ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಇಳಿಯಬೇಕು. ಆಮೇಲೆ ಅದನ್ನು ಶೋಧಿಸಿ ಅದರಲ್ಲಿ 2 ಗ್ರಾಮ್ನಷ್ಟು ಶಿಲಾಜೀತನ್ನು ಹಾಕಿ ನೀವು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ನಿಮ್ಮ ಹೃದಯದ ರೋಗಗಳು ಬಹಳ ಬೇಗ ನಿವಾರಣೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ಹೃದಯಕ್ಕೆ. ಅರ್ಜುನದ ಜೊತೆಗೆ ಶಿಲಾಜೀತ್ ಸೇರಿಸಿದಾಗ ಸೋನೆಪೆ ಸುಹಾಗ ಅಂತ ಏನು ಹೇಳ್ತಾರಲ್ಲ, ಅದರ ಶಕ್ತಿ 100 ಪಟ್ಟು ಹೆಚ್ಚುತ್ತೆ. ಇದು ಶಿಲಾಜೀತದ ಒಂದು ರಹಸ್ಯ, ಅರ್ಜುನದ ಒಂದು ಕಾಂಬಿನೇಷನಿನ ಒಂದು ರಹಸ್ಯ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತದೀನಿ. ಏನಾದರೂ ಡೌಟ್ಗಳಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ಕೇಳಿ. ಹಾಗೂ ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಆರೋಗ್ಯದ ಸಮಸ್ಯೆಗಳೇ ಬಾರದಂತೆ
ನಾವು ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕುವ ಒಂದು ಕಲೆಯನ್ನು, ವಿಜ್ಞಾನವನ್ನು ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇವೆ ನಾವು. ಈಗಾಗಲೇ ಸಮಸ್ಯೆ ಬಂದವರಿಗೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವ ವೈಜ್ಞಾನಿಕ ಉಪಾಯಗಳನ್ನು ತಿಳಿಸ್ಕೊಡ್ತೇವೆ. ಅದಕ್ಕೆ ಈ ಪ್ರಯೋಜನವನ್ನು ತಾವೆಲ್ಲ ಪಡ್ಕೊಳ್ಳಿ. ನಮ್ಮ ಗುರುಗಳ ಆದೇಶದ ಮೇಲೆ ನಾವು ಈ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಯಾಕಂದರೆ ನೀವು ಬಂದಾಗ ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ, ಆ ವ್ಯವಸ್ಥೆಗೆ ಎಷ್ಟು ಪೂರಕವಾಗಿ ಬೇಕಾಗತ್ತೆ ಅಷ್ಟೇ ಖರ್ಚಿನಲ್ಲಿ ಯಾವುದೇ ಹೆಚ್ಚು ಫಲಾಪೇಕ್ಷೆ ಇಲ್ಲದೆ ಆ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಉದ್ದೇಶ ಸ್ವಸ್ಥ, ಸ್ವಾವಲಂಬಿ, ಸಮೃದ್ಧ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ವಿಶ್ವಗುರು ಭಾರತದ ನಿರ್ಮಾಣ. ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಇಲ್ಲ ಅಂದರೆ ಯೋಗ, ಆಯುರ್ವೇದ, ಅಧ್ಯಾತ್ಮದ ಚಿಂತನೆಗಳನ್ನು ನಾವು ತಿಳ್ಕೊಂಡು ನಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡು ಬದುಕದೇ ಇದ್ದರೆ ನಮ್ಮ ಮಕ್ಕಳು ಕೂಡ ತಪ್ಪುದಾರಿ ಹಿಡಿತಾರೆ, ನಾವು ಕೂಡ ಆರೋಗ್ಯದ ಸಮಸ್ಯೆಯಿಂದ ನರಳಾಡಿ ಒದ್ದಾಡಬೇಕಾಗುತ್ತೆ. ಅದಕ್ಕೆ ಮನೆಯ ವಾತಾವರಣ ಬದಲಾಗಬೇಕಾದರೆ ಇದು ಯೋಗ ಮತ್ತು ಆಯುರ್ವೇದದ ದೇಶ ಆಗಿರೋದ್ರಿಂದ ಆ ಯೋಗ ಆಯುರ್ವೇದ ನಮ್ಮ ದೇಶದ ಆತ್ಮ ಇದ್ದ ಹಾಗೆ, ಆತ್ಮ ಇಲ್ಲದ ದೇಹಕ್ಕೆ ಹೇಗೆ ಬೆಲೆ ಇರೋದಿಲ್ವೋ ಹಾಗೆ ಆಯುರ್ವೇದ ಮತ್ತು ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದೇ ಇದ್ದರೆ ನಮ್ಮ ಜೀವನಕ್ಕೂ ಕೂಡ ಭವಿಷ್ಯ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ವಿಚಾರಗಳನ್ನು ತಿಳಿಸ್ಲಿಕ್ಕಾಗಿಯೇ ಶಿಬಿರವನ್ನು ಮಾಡ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ನಾನು ಏನು ಸೂಚಿಸ್ತೇನೆ ಅಂತ ಹೇಳಿದ್ರೆ, ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.